మొదలు పెట్టగానే ఎవరు గమ్యం చేరుకోలేరు. మనపైన మనకు నమ్మకం ఉండాలి. ఈరోజు పాఠం ఏంటి తెలుసా? లక్ష్యం పెట్టుకుని కంట్రోల్లో ఉండి అప్పుడు గాల్లోకి ఎగరాలి. ನಮಸ್ಕಾರ ಸ್ನೇಹಿತರೆ, ನಾನು ಹೊಸ ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಮಾಡ್ತಕ್ಕಂಥ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋ. ಈಗ ಕರ್ನಾಟಕದಲ್ಲಿ ಟ್ರೆಂಡಿಂಗ್ ಇರೋಂಥ ವಿಡಿಯೋ. ಆಗಲೇ ನೋಡಿರ್ತೀರ ನೀವು, ಏನು ವಿಷಯ ಕೇಳಿರ್ತೀರ ತುಂಬ ಕಡೆ ಏನೇನು ಆಗ್ತಾಯಿದೆ ಅಂತ. ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಾಯಿದೆ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಟ್ವಿಟರ್ ಎಲ್ಲ ಕಡೆ ವೈರಲ್ ಆಗ್ತಾಯಿದೆ. ನ್ಯೂಸಲ್ಲಿ ಅಂತಿದ್ದೇನೆ ಯಾಕೆ ಕೂರಿಸ್ತವ್ರೆ. ಈ ಕಲಿಯುಗದಲ್ಲಿ, ಈ ಜನ್ರೇಷನಲ್ಲಿ ಪ್ರಾಮಾಣಿಕತೆ ಎಷ್ಟು ಮಟ್ಟಿಗಿದೆ ಅಂದರೆ ನಮಗಾಗಲೇ ಗೊತ್ತು. ಏನೋ ಚೆಕ್ ಮಾಡೋಕ್ಕೆ ಅಥವಾ ಪ್ರಾಂಕ್ ಮಾಡೋಕ್ಕೆ ದಾರಿಯಲ್ಲಿ ಒಂದು 10 ರೂಪಾಯಿ ಇಕ್ಕಿ, ಒಂದು 100 ರೂಪಾಯಿ ಇಕ್ಕಿ ಸುಮ್ಮನೆ ನೀವು ಆ ಕಡೆ ಕೂತ್ರೆ ಯಾರ್ಯಾರು ಬರೋರು ಆ 100 ರೂಪಾಯಿ ನೆತ್ತು ಜೇಬ್ ಹಾಕೊಂಡು ಹೋಗ್ತಾರೆ ಹೊರತು ಯಾರ್ದಪ್ಪ ಇದು ನಿಮ್ದ ಅವ್ರದ್ದ ಅಂತ ಕೇಳಿ ಕೊಡಲ್ಲ. ಇಂಥ ಕಾಲದಲ್ಲಿ, ಇಂಥ ಜನ ಇರ್ತಕ್ಕಂಥ ಒಂದು ಕಾಲದಲ್ಲಿ ನಗು ಬರುತ್ತೆ. ಬಟ್ ಇದು ತುಂಬ ಸೀರಿಯಸ್ ವಿಷಯ, ಏನೂ ಮಾಡೋಕ್ಕಾಗಲ್ಲ. ಲೈಕ್ ಆ ಹುಡುಗ ಮಾಡ್ತಂಥ ಕೆಲಸ ಆ ರೀತಿ ಇದೆ. ಈಗ ನಾವು ಒಂದೊಂದೇನೊಂದು ಮಾಹಿತಿನ ತಿಳ್ಕೊತಾ ಹೋಗೋದ. ಏನು ವಿಷಯ ಸೀದಾ ಮ್ಯಾಟ್ರಿಗೆ ಬರೋದಾದರೆ, ಕರ್ನಾಟಕ ರಾಜ್ಯದ ಗದಗ ಜಿಲ್ಲೆಯ ಒಂದು ಲಕ್ಕೊಂಡೆ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಒಂದು ನಿಧಿಯ ರಹಸ್ಯವಾದಂಥ ವಿಡಿಯೋ ಇದು. ಲೈಕ್ ತುಂಬ ಕಡೆ ವೈರಲ್ ಆಗ್ತಿದೆ, ನೋಡಿರ್ತಾರ. ನಾನು ಇದನ್ನು ಯಾವ ರೀತಿ ನಿಮಗೆ ತಲುಪಿಸ್ತೀನಿ ಅನ್ನೋ ನೀವು ಕ್ಯೂರಿಯಾಸಿಟಿ ಇರುತ್ತೆ. ದಯವಿಟ್ಟು ಕೊನೆವರೆಗೂ ನೋಡಿ. ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋ ಇದು. ಯಾರೂ ಮಿಸ್ ಮಾಡಬೇಡಿ, ಯಾರು ಸ್ಕಿಪ್ ಮಾಡಬೇಡಿ. ನಿಜವಾಗ್ಲೂ ಅವತ್ತಲ್ಲಿ ಆಗಿದ್ದಾದರೂ ಏನೋ, ಆಮೇಲೆ ಈ ನಿಧಿ ಸಿಕ್ಕಿರ್ತಕ್ಕಂಥದ್ದು ನಿಧಿ ಲೈಕ್ ಗೌರ್ಮೆಂಟಿಗೆ ಸೇರಬೇಕಾಗಿತ್ತ ಅಥವಾ ಇದು ನಿಜವಾಗ್ಲೂ ನಿಧಿನೇನಾ ಇದು, ಮತ್ತು ಅಲ್ಲಿ ಮುಂದೆ ಏನೇನು ಪ್ರಕರಣಗಳು ನಡೀತಾ ಹೋಗುತ್ತೆ, ಗೌರ್ಮೆಂಟ್ ಯಾವ ರೀತಿ ತಗೊಳ್ಳುತ್ತೆ, ಹೇಗೆ ಈ ಪ್ರೋಸೆಸ್ ಆಯಿತು ಅನ್ನೋದನ್ನು ನಾವು ನೋಡೋದಾದರೆ, ನಾವು ಮೊದಲು ಲಕ್ಕುಂಡಿ ಎಲ್ಲಿ ಬರುತ್ತೆ ಅಂತ ನೋಡೋದಾದರೆ, ಗದಗ ಜಿಲ್ಲೆ ಒಂದು ಚಿಕ್ಕ ಹಳ್ಳಿ ಅದು ಲಕ್ಕುಂಡಿ ಅನ್ನೋಂಥದ್ದು. ಈ ಊರು ಚಿಕ್ಕದಿದ್ದರೂ ಕೂಡ ಈ ಊರಿನಲ್ಲಿ ಇರ್ತಕ್ಕಂಥ ಇತಿಹಾಸ ಇದೆಯಲ್ಲ ಅದು ತುಂಬ ದೊಡ್ಡದು. ಆ ಒಂದು ಊರು ಇದೆಯಲ್ಲ ಲಕ್ಕುಂಡಿ ಅನ್ನೋಂಥದ್ದು, ಆ ಚಿಕ್ಕ ಗ್ರಾಮದಲ್ಲಿ ಇತಿಹಾಸ ಯಾವ ಥರ ಇದೆ ಅಂತ ನೋಡೋದಾದರೆ, ನಾವು ಅಲ್ಲಿ 12ನೇ ಕಾಲದ ಶತಮಾನದ ಒಂದು ದೇವಸ್ಥಾನಗಳಿದ್ದಾವೆ. ಚಾಲುಕ್ಯರ ಕಾಲದ ಒಂದು ಶಿಲ್ಪಕಲೆ ಅನ್ನೋದು ಆ ಊರಲ್ಲಿ ಕಾಣಿಸ್ತದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ನೋಡೋದಾದರೆ, ನಾವು ಇಲ್ಲಿ ಜೈನ ಧರ್ಮ ಮತ್ತು ಹಿಂದೂ ಧರ್ಮದ ಪುರಾತನ ದೇವಾಲಯಗಳಿವೆ ಆ ಊರಲ್ಲಿ. ಇದು ಆ ಊರಿನ ಇತಿಹಾಸ ಮತ್ತು ಊರಿನ ಬಗ್ಗೆ ಇರ್ತಕ್ಕಂಥ ಹಳೆ ಏನಪ್ಪ ಅಲ್ಲಿ ಈ ಇಂಟ್ರೆಸ್ಟಿಂಗ್ ವಿಷಯ. ಒಂದು ನಿಧಿ ಸಿಕ್ಕಿದೆ ಅಂದರೆ ಒಂದು ಅಲ್ಲಿ ಆ ಒಂದು ಪ್ರದೇಶದಲ್ಲಿ ಹಳೆಯ ಕಾಲದ ರಾಜರುಗಳು ಆಳಿರಬೇಕು, ಹಳೆಯ ಕಾಲದ ಒಂದು ಕೋಟೆ ಕತ್ತಲುಗಳಿರಬೇಕು, ದೇವಸ್ಥಾನಗಳಿರಬೇಕು. ಇದು ನಮ್ಗೆ ಫಸ್ಟು ತಲೆಗೆ ಬರೋದು ನಿಧಿ ಇದೆಯಾ ಅಂತ ಗೊತ್ತಾಗಬೇಕು ಅಂದರೆ. ಸಾಮಾನ್ಯವಾಗಿ ನಮ್ಮದು ಉತ್ತರ ಕರ್ನಾಟಕ, ಅದು ಗದಗ ಜಿಲ್ಲೆ, ನನ್ನ ರಾಯಚೂರು. ಬಟ್ ನಮ್ಮ ಕಡೆ ಗೊತ್ತು ಯಾವ ಥರ ನಡೆಯುತ್ತೆ ಮನೆ ಕಟ್ಟೋ ಪ್ರೊಸೆಸ್ಸು ಅಂತ. ಸಾಮಾನ್ಯವಾಗಿ ಹಳೆ ಮಾತ್ರ ಒಂದು ಮನೆ ಹಿಂದುಗಡೆ ಹಿತ್ಲು ಅಂತ ಕರೀತಾರೆ ಈ ಕಡೆ ಎಲ್ಲ. ಅಲ್ಲಿ ಆ ಹುಡುಗ ಮನೆ ಕಟ್ಬೇಕಾದ್ರೆ ನಮ್ಮ ಕಡೆ ಬುನಾದಿ ಅನ್ನತ್ತೀವಲ್ಲ, ಆ ಥರ ಒಂದು ತೋಡೋಕ್ಕೆ ಅಂತ ಹೋದಾಗ ಆ ಹುಡುಗ ತೋಡಿದಾಗ ಲೈಕ್ ಮಡಿಕೆ ಇನ್ನು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ನಿಧಿ ಸಿಗೋದೆ ಮಡಿಕೆ ಒಳಗಡೆ, ಮಡಿಕೆ ಒಳಗಡೆ ನಿಧಿ ಇರುತ್ತಂತ. ಆ ಥರ ಸಿಕ್ಕಿದಾಗ ಅವನಿಗೆ ಸರಿಯಾಗಿ ಮಾಹಿತಿ ಅಂದರೆ ಅವ್ನಿಗೆ ಗೊತ್ತಿಲ್ಲ. ಲೈಕ್ ತುಂಬ ಹುಡುಗ ನೋಡಿದ್ರೆ ಗೊತ್ತಾಗೋದು, ವೀಡಿಯೋಗಳೆಲ್ಲ ನ್ಯೂಸಲ್ಲೆಲ್ಲ ತೋರಿಸ್ತಾ ಇದ್ದಾರೆ. ಹುಡುಗ ಮಾತಾಡೋದು ಅಥವಾ ಅವ್ರು ನೋಡಿದ್ರೆ ತುಂಬ ಸ್ವಲ್ಪ ಅಮಾಯಕರು ಅಂತ ಅನಿಸುತ್ತೆ. ಹಂಗಾಗಿ ಅವ್ನಿಗೆ ಸ್ವಲ್ಪ ತಲೆಗೆ ಬಂದಿಲ್ಲ. ಆ ಹುಡುಗ ಆ ಹುಡುಗನಿಗೆ ಏನೋ ಮಾಹಿತಿ ಕರೆಕ್ಟಾಗಿ ಗೊತ್ತಿಲ್ಲ ಅನ್ನೋ ರೀತಿಯಿಂದ ಕಾರಣಕ್ಕಾಗಿ ಅವನು ಅವ್ರ ಅಮ್ಮನಿಗೆ ಹೇಳ್ತಾನೆ, ಲೈಕ್ ಈ ಥರ ಸಿಕ್ಕಿದೆ ಅಮ್ಮ, ಈ ಥರ ಬಾ ಅಮ್ಮ ನೋಡಮ್ಮ ಅಂತ ಅಂದಾಗ ಅವ್ರ ಅಮ್ಮನಿಗೆ ಹೇಳಿದಾಗ, ಅವ್ರ ಅಮ್ಮನಿಗೂ ಲೈಕ್ ಅಷ್ಟೇ ಅಲ್ವಾ, ಮಗುವೇ ಸ್ವಲ್ಪ ಜಾಸ್ತಿ ಇಂಟೆಲಿಜೆಂಟ್ ಇಲ್ಲ ಅಂದರೆ ಅವ್ರ ತಂದೆ ತಾಯಿನೂ ಕೂಡ ಅಷ್ಟಕ್ಕಷ್ಟೇ ಇರ್ತಾರೆ. ಹಾಗಾಗಿ ಅವ್ರ ಬಗ್ಗೆ ಅವ್ರ ಮಾಹಿತಿ ತಿಳ್ಕೊಳ್ಳೋದಕ್ಕೆ ಇದು ಏನು ಅಂತ ಕ್ಯೂರಿಯಾಸಿಟಿಲಿ ಮತ್ತು ಇನ್ನೊಂದು ಭಯಕ್ಕೆ ಕೂಡ ಅವರು ಒಂದು ಪಂಚಾಯತ್ ಮೊರೆ ಹೋಗ್ತಾರೆ. ಅಂದರೆ ಪಂಚಾಯತ್ ಮೆಂಬರು, ಅಧ್ಯಕ್ಷರು, ಈ ಥರದ ಒಂದು ಮೊರೆ ಹೋಗ್ತಾರೆ. ಅವರ ಮೊರೆ ಹೋದಾಗ ಅವರು ಬಂದು ಚೆಕ್ ಮಾಡ್ತಾರೆ, ನಿಧಿನ ನೋಡ್ತಾರೆ, ಎಲ್ಲ ಚೆಕ್ ಮಾಡಿಬಿಟ್ಟು ಅವ್ರು ಹೇಳ್ತಾರೆ, ಇದು ಪುರಾತತ್ವ ಇಲಾಖೆಗೆ ಸೇರ್ಪಟ್ಟಿದ್ದು ಅಂದರೆ ಇದು ನಿಧಿ ಅಂತ ಅವ್ರು ಕನ್ಸಿಡರ್ ಮಾಡ್ತಾರೆ. ಆವಾಗ ನಿಧಿ ಅಂತ ಕನ್ಸಿಡರ್ ಮಾಡಿ ಇದು ಪುರಾತತ್ವ ಇಲಾಖೆ ಸೇರಬೇಕು. ಹಾಗಾಗಿ ನಾವು ಇದನ್ನ ಪುರಾತತ್ವ ಇಲಾಖೆಗೆ ಒಪ್ಪಿಸಿದ್ರು ತುಂಬ ಒಳ್ಳೆಯದು. ಇಲ್ಲಾಂದ್ರೆ ಲೈಕ್ ಪೊಲೀಸ್ ಸ್ಟೇಷನು ಈ ಥರ ಆಗುತ್ತೆ, ನಿಮಗೆ ತೊಂದರೆ ಆಗುತ್ತೆ ನೋಡಿ, ನಮಗೆ ಕೊಡಿ, ನಾವು ಪುರಾತತ್ವ ಇಲಾಖೆ ಒಪ್ಪಿಸ್ತೀವಿ ಅಂತ ಹೇಳಿದಾಗ ಅವ್ರಿಗೆ ಕೊಡ್ತಾರೆ, ಅವ್ರು ಪುರಾತತ್ವ ಇಲಾಖೆಗೆ ಒಪ್ಪಿಸ್ತಾರೆ. ಸಿಕ್ಕಂತ ಒಂದು ಬಂಗಾರ ಏನೇನಿದೆ, ಯಾವ್ಯಾವ ಥರ ಸಿಕ್ಕಿದೆ ಅಂತ ನೋಡೋದಾದ್ರೆ, ಫಸ್ಟ್ ನಾವು ಹಳೆಯ ಕಾಲದ ನಿಧಿ ಅಂತ ತಲೆಗೆ ಬಂದ ತಕ್ಷಣ ಬರೋದು ಫಸ್ಟ್ ನಾಣ್ಯಗಳು, ಬಂಗಾರದ ನಾಣ್ಯಗಳು, ಆಮೇಲೆ ಬೇರೆ ಬೇರೆ ಥರದ ಚಿನ್ನಗಳು, ಈ ಥರದ್ದು ಅದರೊಳಗಡೆ ಇದೆ. ಸುಮಾರು ಎಷ್ಟೋ ಥರದ್ದು ಐತೆ ಅಂತ. ಮೊದಲು ನಾವಿಲ್ಲಿ ಆ ಹುಡುಗ ಯಾರು ಏನೋತ್ತವನೆ ಅಂತ ನೋಡೋದಾದ್ರೆ, ಫಸ್ಟು ಆ ಹುಡುಗನ ಹೆಸರು ಪ್ರಜ್ವಲ್ ಅಂತ.
ಅವನು ಈಗ 8ನೇ ಕ್ಲಾಸ್ ಓದ್ತಾ ಇದ್ದಾನೆ. ಮತ್ತೆ ಅಲ್ಲಿ ಅವನಿಗೆ ಸಿಕ್ಕಿರ್ತಕ್ಕಂಥ ನಿಧಿಯ ಒಂದು ವೇಟ್ ಏನಪ್ಪ ಅಂದ್ರೆ 466 ಗ್ರಾಮ್. ಈಗ ನಾವು ಸ್ವಲ್ಪ ಯೋಚನೆ ಮಾಡೋದಾದ್ರೆ ಇಲ್ಲಿ ನಿಧಿ ಅಂತ ಅವ್ರು ಮೆನ್ಷನ್ ಮಾಡಿದ್ರಲ್ಲ, ಈ ನಿಧಿ ಅನ್ನೋಂಥದ್ದು ಹೇಗೆ ಕನ್ಸಿಡರ್ ಆಗುತ್ತೆ ಅಂತ ನೋಡೋದಾದ್ರೆ, ಈ ಪುರಾತತ್ವ ಇಲಾಖೆಗೆ ಕೊಟ್ಟಿದ್ದಾರೆ ಅಂದ್ರೆ ನಿಧಿ ಅಂತಾನೆ ಅರ್ಥ. ಒಂದು ನಿಧಿ ಅನ್ನೋಂಥದ್ದಂದ್ರೆ ಲೈಕ್ ಹಳೆಯ ಕಾಲದ ರಾಜರು ಅವ್ರ ಮೇಲೆ ಯಾವ್ದಾದ್ರು ಒಂದು ದಾಳಿ ಅಥವಾ ಯುದ್ಧ ಆಗ್ತಿದೆ, ಅವ್ರಿಗಿಂತ ಬಲಾಢ್ಯದವ್ರು ಬಂದು ಆಕ್ರಮಿಸ್ಕೊಂಡು ಅವರು ಒಂದು ಸಾಮ್ರಾಜ್ಯನ ನಾಶ ಮಾಡ್ತಾರಂತ ಒಂದು ಸೈನ್ ಅವ್ರಿಗೆ ಸೆನ್ಸ್ ಗೊತ್ತಾಗ್ತದೆ ಅಂದ್ರೆ ಆ ಟೈಮಲ್ಲಿ ಅವ್ರ ಹತ್ರ ಇರಕ್ಕಂತ ಒಂದು ಖಜಾನೆ ಏನಿರುತ್ತೆ, ಟ್ರೆಜರು, ಅದರೊಳಗಡೆ ಬಂಗಾರ, ನಾಣ್ಯ, ಆಮೇಲೆ ಚಿನ್ನ, ಆಮೇಲೆ ಒಂದು ಏನೇನೋ ಬೇರೆ ಬೇರೆ ರೀತಿಯ ಒಂದು ವಸ್ತುಗಳು ಇರ್ತಾವಲ್ಲ ಚಿನ್ನದ್ದು, ಅದನ್ನ ಅವರೊಂದು ಲೈಕ್ ಏನಂತ ಕರಿತೀವಿ, ಟ್ರೆಜರ್ ಅಂತ ಕರೀತಾರಲ್ಲ, ಅದ್ರಲ್ಲಿ ಹಾಕ್ಬಿಟ್ಟು ಎಲ್ಲ ಒಂದ್ ಕಡೆ ಊತಿಕ್ಕದ್ದು ಆವಾಗಿನ ಕಾಲದಲ್ಲಿ ಕಾಮನ್ ಅದು. ಅದನ್ನ ಇವಾಗ ಸಿಕ್ಕರೆ ಅದನ್ನ ನಾವು ನಿಧಿ ಅಂತ ಕರಿತೀವಿ. ಅಂದ್ರೆ ಪುರಾತತ್ವ ಹಿಂದಿನ ಕಾಲದಲ್ಲಿ ರಾಜರು ಬಚ್ಚಿಕ್ಕಿದ್ದು ಇವಾಗ ನಮ್ಗೇನಾದ್ರು ಸಿಕ್ಕರೆ ಅದನ್ನ ನಿಧಿ ಅಂತ ಕನ್ಸಿಡರ್ ಮಾಡಿದಾಗ ಅದನ್ನ ಪುರಾತತ್ವ ಇಲಾಖೆಗೆ ಒಪ್ಸೋದು ಸಾಮಾನ್ಯ. ಇಲ್ಲಿ ನಾವು ಲಕ್ಕುಂಡಿ ಅಂತ ನೋಡೋದಾದ್ರೆ ಅಲ್ಲಿ ನಾವು ಆಗ್ಲೇ ಹೇಳ್ದ ಹಾಗೆ ಚಾಲುಕ್ಯರ ಕಾಲದ ಒಂದು ದೇವಸ್ಥಾನಗಳಿದಾವೆ, ಆಮೇಲೆ 12ನೇ ಶತಮಾನ ದೇವಸ್ಥಾನ ಇದಾವೆ, ಮತ್ತೆ ಹಿಂದೂ ಮತ್ತು ಜೈನ ಧರ್ಮದ್ದು ಹಳೆ ಕಾಲದ ದೇವಸ್ಥಾನ ಇದಾವೆ ಅಂತ ನೋಡಿದಾಗ ಹೌದು ಹೇಳ್ಬೋದು, ಲಕ್ಕುಂಡಿ ಅಂತ ಗ್ರಾಮದಲ್ಲಿ ಸಿಕ್ಕಿದೆ ಅಂದ್ರೆ ಇದು ಪಕ್ಕ ಹಳೆ ಕಾಲದ ರಾಜರು ನಿಧಿ ಅಂತಾನೆ ಹೇಳ್ಬೋದು. ಬಟ್ ಇಲ್ಲಿ ಅದಕ್ಕೆ ತಕ್ಕ ಪುರಾವೆಗಳು ನಮ್ಗೆ ಸಿಕ್ಕಿಲ್ಲ. ನಾವು ನಾರ್ಮಲ್ ಆಗಿ ಹೇಳೋದಾದ್ರೆ ಕಾಮನ್ ಯೋಚನೆ ಮಾಡಿ ಹೇಳ್ಬೋದು, ಬಟ್ ಅದು ಕನ್ಫರ್ಮ್ ಆಗಿಲ್ಲ. ಅದು ನಾವು ಹೇಳಕ್ಕಾಗಲ್ಲ ಇದು ನಿಧಿನೇ, ಇದು ಲೈಕ್ ಹಳೆ ಕಾಲದ ರಾಜರು ಬಚ್ಚಿಕ್ಕಿದೀವೋ ಸಿಕ್ಕಿದೆ ಇದು ನಿಧಿ, ಇದು ಪುರಾತತ್ವ ಇಲಾಖೆ ಕೊಡ್ಲೇಬೇಕು ಅಂತ ಸರಿಯಾದ ಒಂದು. ಇನ್ನೊಂದು ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಈಗೇನೀಗ ಅವರು ಪುರಾತತ್ವ ಇಲಾಖೆಗೆ ಒಪ್ಸಿದಾರಲ್ಲ ನಿಧಿನ, ಅವರು ಇದುವರೆಗೂ ಇನ್ನೂ ಏನು ಮಾಹಿತಿ ಕರೆಕ್ಟ್ ಆಗಿ ಹೇಳಿಲ್ಲ, ಅಂದ್ರೆ ಇದು ನಿಧಿಯೇ ಅಂತ ಅವ್ರು ಹೇಳಿಲ್ಲ. ಇಲ್ಲಿ ಯಾವಾಗ ಇದೆಲ್ಲ ತುಂಬಾ ಜನ ಎಲ್ಲ ಸೇರ್ಕೊಂಡು ತುಂಬಾ ವೈರಲ್ ಆಗಿ ಸ್ಟಾರ್ಟ್ ಆಯ್ತು, ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದಾಗ ಪೊಲೀಸ್ ಅವರು ಈ ಒಂದು ಪುರಾತತ್ವ ಇಲಾಖೆ ನಿಧಿಯನ್ನ ಚೆಕ್ ಮಾಡ್ತಾರಲ್ಲ, ಅವ್ರನ್ನ ಕರೆಸಿದಾಗ ಅವ್ರು ಬಂದ್ಬಿಟ್ಟು ಆ ಒಂದು ಏನ್ ನಡೀತಾ ಇತ್ತು, ಅವ್ನ್ ಏನಿಗೆ ಯಾವ ಕಾರಣಕ್ಕೆ ಅದನ್ನ ನಗೀತಾ ಇತ್ತು ಅದನ್ನ ಅಲ್ಲಿಗೆ ನಿಲ್ಸ್ಬಿಟ್ಟು ಆಮೇಲೆ ಅದನ್ನ ಅವ್ರು ತಗೊಂಡೋಗ್ಬಿಟ್ಟು ಅವ್ರು ಏನ್ ಪರಿಶೀಲನೆ ಮಾಡ್ಬೇಕು ಅದನ್ನ ನಡೆಸ್ತಾ ಇದಾರೆ. ಈಗ ಇದೆಲ್ಲ ಇನ್ಸಿಡೆಂಟ್ ನಡೆದ್ಮೇಲೆ ಸರ್ಕಾರದ ಒಂದು ನಿಯಮ ಏನಿದೆಪ್ಪ ಅಂದ್ರೆ, ಈ ತರ ಸಿಕ್ಕಾಗ ಅದು ಸರ್ಕಾರದ ಸೊತ್ತು. ಅಂದ್ರೆ ಈಗ ಇವ್ರ ಮನೆ ಹತ್ರ ಸಿಕ್ಕಿದೆ ಅಂದ್ರೆ ಅವ್ರದ್ದಲ್ಲ, ಅದು ಕೆಳಗಡೆ ಒಂದು ನಿಧಿ ತರ ಸಿಕ್ಕಿದೆ ಅಂದ್ರೆ ಸರ್ಕಾರದ ಸೊತ್ತು. ಈ ಒಂದು ವಿಷಯಕ್ಕೆ ಆ ಗ್ರಾಮದಲ್ಲಿ ತುಂಬಾ ಅಸಮಾಧಾನ ಉಂಟಾಗಿದೆ. ಮತ್ತೆ ಅದಕ್ಕೆ ಈಗ ಈಗ ಏನ್ ಹೇಳ್ತಾ ಇದಾರಪ್ಪ ಅಂತ ನೋಡೋದಾದ್ರೆ, ಇದು ನಮ್ಮ ಪೂರ್ವಜರ ಆಸ್ತಿ, ಇದು ನಿಧಿ ಅಲ್ಲ, ನಮ್ಮ ಅಜ್ಜಂದ್ರು ಮುತ್ತಜ್ಜಂದ್ರು ಯಾವಾಗ ಅವ್ರು ಒಟ್ನಲ್ಲಿ ಅವರ ಕುಟುಂಬಸ್ಥರು ಹಳೆಯ ತಲೆಮಾರಿನ ಹಿರಿಕರು ಇಟ್ಟಂಥದ್ದು ಇದು ಇದು ಯಾವುದೇ ರಾಜರದ್ದಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಇದೆಲ್ಲ ಒಂದ್ ಕಡೆ ಆದ್ರೆ ಇದು ಇನ್ನು ಯಾವ್ಯಾವ ತರ ಮುಂದೆ ತಿರುವು ತಗೊಳುತ್ತೆ, ಇದು ಯಾವ ಸ್ಟೆಪ್ಗೆ ಹೋಗ್ತದೆ, ಆಮೇಲೆ ಇವರು ಸರ್ಕಾರಕ್ಕೆ ಮನವಿನ ಮಾಡ್ತಾರೆ ಇದು ನಮ್ಮ ಪೂರ್ವಜರು ನಮ್ಗೆ ವಾಪಸ್ ಕೊಡಿ ಅಂತ. ಆಮೇಲೆ ಸರ್ಕಾರ ಕೈ ಸೇರಿದಂತ ನಿಧಿ ಅಂತ ಕನ್ಸಿಡರ್ ಆಗಿಲ್ಲ, ಏನೋ ನಿಧಿ ಅಂತ ಕನ್ಸಿಡರ್ ಆದ್ರೆ ಸರ್ಕಾರಕ್ಕೆ ಸೇರುತ್ತೆ, ನಿಧಿ ಅಂತ ಕನ್ಸಿಡರ್ ಆಗಿಲ್ಲ ಇದು ಅವ್ರ ಪೂರ್ವಜರದ್ದು ಅಂತ ಗೊತ್ತಾದ್ಮೇಲೆ ಅವರು ಸರ್ಕಾರದವ್ರು ಇವ್ರಿಗೆ ವಾಪಸ್ ಕೊಡ್ತಾರೋ ಇಲ್ವೋ, ಆ ಪ್ರೊಸೆಸಿಂಗ್ ಏನಿದೆ ಅದನ್ನೆಲ್ಲ ನಾವು ಮುಂದೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಈಗ ಇದರಿಂದ ನಾವು ತಿಳ್ಕೊಳ್ಳೋದು ಏನಪ್ಪಾ ಅಂತ ನೋಡೋದಾದ್ರೆ, ಇಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈ ನಮ್ಮ ಕರ್ನಾಟಕದ ಶ್ರೀಮಂತಿಕೆ ಅಂದ್ರೆ ಆಗಿನ ಕಾಲದ ಶ್ರೀಮಂತಿಕೆ ಗೊತ್ತಾಗುತ್ತೆ. ಬರೀ ನಾವು ಕೇಳಿದ್ವಿ ಪುರಾವೆಗಳು ಮತ್ತೆ ಹಿಸ್ಟ್ರಿಯಲ್ಲಿ ಓದಿದ್ವಿ, ಲೈಕ್ ಅಷ್ಟು ಬಂಗಾರ ಇತ್ತು, ಇಷ್ಟು ಬಂಗಾರ, ನಮ್ಮ ವಿಜಯನಗರ ಸಾಮ್ರಾಜ್ಯ ಬಂಗಾರದ ಸೇರಲ್ಲಿ ತಳಿತಾ ಇತ್ತು, ಈ ತರ ವಿಷಯಗಳನ್ನ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಾವು ಕೇಳಿದ್ವಿ. ಈ ತರ ಒಂದು ನಿಧಿ ಅಥವಾ ಈ ತರ ಒಂದು ಇಂಟ್ರೆಸ್ಟಿಂಗ್ ವಿಷಯಗಳು ನಮ್ಗೆ ನಿಜವಾಗಿ ಕಾಣಿಸ್ಕೊಂಡಾಗ ಅದು ತುಂಬಾ ಅಂದ್ರೆ ತುಂಬಾ ಹೆಮ್ಮೆ ಪಡುವಂತ ವಿಷಯ. ನಮ್ಮ ಕರ್ನಾಟಕದ ಶ್ರೀಮಂತಿಕೆನ ಎತ್ತಿ ತೋರಿಸುತ್ತೆ ಇದು. ಇದಿಷ್ಟು ನನಗೆ ಸಿಕ್ಕಿರೋಂಥ ಮಾಹಿತಿ, ನಾನು ತಿಳ್ಕೊಂಡಿರೋಂಥ ಮಾಹಿತಿ, ನಾನು ಓದಿರೋಂಥ ಮಾಹಿತಿ. ಈ ಒಂದು ವಿಷಯನ ನಿಮ್ ಜೊತೆ ಹಂಚ್ಕೋಬೇಕು ಅಂತ ನನಗೆ ಒಂದು ಆಸೆ ಅನ್ನೋದಕ್ಕಿಂತ ಇದ್ರ ಮೇಲೆ ಒಂದು ವಿಡಿಯೋ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು. ಸೊ ಹಾಗಾಗಿ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ, ಎಲ್ಲಿ ಹೇಗೆ ಇಂಪ್ರೂವ್ ಇನ್ನೂ ನಾನು ಮಾಡ್ಕೋಬೇಕು ಅಂತ. ಇದೇ ಥರದ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಚಾನಲ್ನ ಎಲ್ಲ ನಿಮ್ಮ ಸ್ನೇಹಿತರಿಗೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.